ಹಾಯ್ ಫ್ರೆಂಡ್ಸ್, ಪೂರ್ವಿಕಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಳ್ಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಳ್ಳಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಏಡಿಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಇದು ಬಾಣಂತಿಯಾಗೆಲ್ಲ ತುಂಬಾ ಒಳ್ಳೆಯದು, ಶೀತ ಹೊಡೆಯುತ್ತೆ ಅಂತ ಕೊಡ್ತಾರೆ. ಬನ್ನಿ ಇದಕ್ಕೆ ಮಸಾಲೆ ಏನೇನು ತಗೋತೀನಿ ಅಂತ ತೋರಿಸ್ತೀನಿ. ಮಸಾಲೆ ತಗೊಂಡಿದ್ದೀನಿ, ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಶುಂಠಿ ಒಂದು ಅರ್ಧ ಸ್ಪೂನು, 1 ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಈರುಳ್ಳಿ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು. ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ, ಮಟನ್ ಮಸಾಲೆ ಪುಡಿ. ನಾವು ಮನೇಲಿ ಮಟನ್ ಸಾಂಬಾರ್ಗೆ ಯಾವ್ದು ಪುಡಿ ಬಳಸ್ತೀವಿ ಅದನ್ನೇ ಹಾಕ್ತಾ ಇದ್ದೀನಿ ನಾನು. ಈಗ ಮಿಕ್ಸಿ ಮಾಡ್ಕೊ ಬರ್ತೀನಿ ಇದನ್ನ. ಗ್ಯಾಸ್ ಹಚ್ಚಿದ್ದೀನಿ, ಖಾಲಿ ಕುಕ್ಕರ್ ಇಟ್ಟಿದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫ್ರೈ ಆದ್ಮೇಲೆ ಏಡಿಕಾಯಿ ಹಾಕೊಳ್ಳಿ, ನಳ್ಳಿ ನೋಡಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ತೊಳೆದು ವಾಶ್ ಮಾಡಿ ತಗೊಬಂದಿದ್ದೀನಿ ನಾನು. ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, 1 ಚುಟ್ಕಿ ಅರಿಶಿನ ಪುಡಿ, ಫ್ರೈ ಆಗಲಿ ಅದು ಚೆನ್ನಾಗಿ. ಮಸಾಲೆ ರೆಡಿಯಾಗಿದೆ, ಇದು ಕೂಡ ಫ್ರೈ ಆಗಿದೆ. ಇದು ಹಸಿ ಸ್ಮೆಲ್ ಹೋಗಿ ಮೊಟ್ಟೆ ಯಾವ ರೀತಿ ನಾವು ಫ್ರೈ ಮಾಡಿದ್ರೆ ಗಮ್ ಅಂತ ಬರುತ್ತೆ, ಆ ರೀತಿ ಬರ್ತಿದೆ. ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ನೀರು
ನಿಮ್ಗೆ ಎಷ್ಟು ಬೇಕೋ ಸಾಂಬಾರು ನೋಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ಇದು ಸಾಂಬಾರು ಸ್ವಲ್ಪ ತೆಣ್ಣೆ ಇದ್ದೇನೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡ್ತೀನಿ. ಈಗ 3 ವಿಸಲ್ ಬಡಿಸ್ತೀನಿ, ರೆಡಿ ಆಗುತ್ತೆ ಸಾಂಬಾರು. ಮೂರು ಕೂಗಾಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ವಿಸಲ್ ಬಿಚ್ಚಿ ನಾನು ಸರ್ವಿಂಗ್ ಬೌಲ್ಗೆ ಹಾಕೋತೀನಿ. ನೋಡಿ ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಡಿದ್ದೀನಿ. ನಳ್ಳಿ ಸಾಂಬಾರ್, ಏಡಿ ಸಾಂಬಾರ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.